ಅಣ್ಣಯ್ಯ ಅಮ್ಮ ಭಾನುಮತಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ನಿನಗೆ ವಂದನೆ ಗಂಧರ್ವಪತಿ ಭಾನುಮತಿ ಎನ್ನ ಪ್ರಾಣ ಕಾಂತನಿಂದ ಪ್ರಾತ್ರಿಗಳು ಅಂತ ಅಪರಾಧವನ್ನು ಮಾಡಿದನೆ. ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸು, ಕಾಂತನ ಸೆರೆಯನ್ನು ಬಿಡಿ ಎಂದು ನಿನಗೆ ಸೆರೆಗೊಡ್ಡಿ ಸ್ಥಿರವಾಗಿ ಬೇಡಿಕೊಳ್ಳುವಿನ ಗಂಧರ್ವರಾಯ. ಮುಗಿ ನಿನಗೆ ಕೈಯ ಬಳಿ ಬಳಿ ರೇಲೈ ಸಾರತೆ ಈ ವನಿತಾಮಣಿಗಳ ರೀತಿ ನೋಡಿದೀಯಾ? ಹಾಗೆ ವನಿತಾಮಣಿ ಅಣ್ಣಯ್ಯ, ನೀನು ಈ ಭ್ರಷ್ಟದ ದುರ್ಯೋಧನನಿಗೆ ಪಟ್ಟದ ರಾಣಿ. ಹೌದು ಅಣ್ಣಯ್ಯ. ಬಳಿರೇ ದುರಳನಾದ ದುರ್ಯೋಧನ ನಮ್ ಸೆರೆ ಬಿಡಿ ಎಂದು ಸೆರೆಗೊಟ್ಟಿ ಬೇಡ್ಕೊಂಬಯ್ಯ. ಇವನ ಮಾಡಿದ ಅಪರಾಧ ಇವನ ಮಾಡಿದ ಅಪರಾಧವನ್ನು ಎಷ್ಟೊಂದು ಹೇಳಲಿ ಭಾನುಮತಿ. ಇವನನ್ನು ನಡೆದ ದುರ್ಭಾಷೆಯನ್ನು ಈ ಸಂಗತಿ ನಿನ್ನಗೆ ತಿಳಿಯಲಾರದ ಸಮ್ಮತಿಯಿಂದ ಸುಮ್ಮನೆ ನಡಿ ಕಂಡಿಯ ಭಾನುಮತಿ. ನಡಿ ನಡಿ ನಿನ್ನ ಅಂತಃಪುರಕ್ಕೆ ಜಾಗ್ರತೆ. ದೇವತರು ನೀವು ಗಂಧರ್ವಪತಿ ದೇವತರು ನೀವು, ಮಾನವರು ನಾವು. ನಿಮ್ಮ ಕೈಯೊಳು ಎಳ್ಳಷ್ಟಾದ್ರೂ ಈಡಾಗಬಹುದೇ ಹೇಗೆ? ಪತಿಯ ಸೆರೆಯಿಂದ ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ನಾವು ದೇವತರು, ನೀವು ನಲ ಮನಸ್ಸರಿಂದ ಈ ಮೂರ್ಖ ನನಗೆ ಈ ಹಠಕ್ಕೆ ತಿಳಿಯಲಿಲ್ಲ ಭಾನುಮತಿ. ಅಮ್ಮ ಭಾನುಮತಿ, ನಿಮಗೆ ತಿಳಿಯಂತ ಧರ್ಮಶಾಸ್ತ್ರಗಳು ನಮಗೆ ತಿಳಿಸ್ತವೆ. ನಿನ್ನ ಗಂಡನಾದ ಈ ಹದಮ ದುರ್ಯೋಧನನಿಗೆ ಗಾಂಧರ್ವರ ಗಂಟಕ್ಕೆ ಹೋಗಬಾರದು ಈ ಹಠಕ್ಕೆ ಹನ್ನರವನವನ್ನ ಹಾಳ ಮಾಡಬಾರದೆಂದು ನಿನ್ನ ಪತಿಯನ್ನೇನು ಯಾಕೆ ಹೇಳಲ್ಲ?
ಈಗ ಬಂದು ಅನ್ನ ಧರ್ಮ ಸರಿಯನ್ನ ಬಿಡಿ ಎಂದು ಎನ್ನನ್ನ ಪರಿಯಿಂದ ಭಾಷಿಸಿರೋದು ಧರ್ಮಲ್ಲ ಭಾನುಮತಿ. ಪಿಚಂಡಿ ಬಿಚ್ಚೋದು ಯಾರಿಂದ ಸಾಧ್ಯವಿಲ್ಲ. ಈ ಭ್ರಷ್ಟನ್ನು ಮಾಡಿದ ಚೇಷ್ಟೆಯನ್ನು ನೆನೆಸಿಕೊಂಡರು ನನ್ನ ಹೃದಯದೊಳ್ಳಕೋ ಭಾಗ್ಯಲಿಯು ದಗ್ಗದಗಲ್ಲೆಂದು ಪಾದದಿಂದ ಮಸ್ತಕವರಿಗೂ ಜಾಲವೆತ್ತಿ ಭಾಷಿಸಿರೋದು ಮತ್ತು ಗೌರವನೆಂಬ 3 ಅಕ್ಷರ ಎನ್ನ ಕಿವಿಯಲ್ಲಿ ಹಾಕದಿರೋ ಭಾನುಮತಿ ಕೆಟ್ಟ ಕೊಡಪನ ಅಮ್ಮ ಭಾನುಮತಿ ಹೇಳುವನು ಕೇಳು. ಅದೇನು ಚೆನ್ನಾಗಿ ಕೆಟ್ಟ ಗೌರವನ ಸತಿ ಈಗ ಕೊಟ್ಟ ಶಿಕ್ಷೆಯ ಸಾಕು ಸಾಕಷ್ಟಾಗಿರುವುದು. ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನು ಪಡಿಸಬೇಡ, ಪತಿಯನ್ನು ಬಿಟ್ಟು ಬಿಡ ಅಣ್ಣ, ಬರುವುದು ನಿನಗೆ ಪುಣ್ಯ. ಬಂದ ಕೌರವನ ಸತಿ ಭಾನುಮತಿ ನಿನ್ನಯ ತಿಳಿಯಲಾರದ ಈ ದೃಷ್ಟನ ಸಂಗತಿ ಸುಮ್ಮನೆ ನಡೆ ಜಾಗ್ರತೆ ನಿನ್ನ ಗಂಡನಲ್ಲಿ ಅಮ್ಮ ಭಾನುಮತಿ ನಿನ್ನ ಗಂಡ ನಿಂತ ನೆಲವ ಸೇರಿದರೆ ಎನಗತ್ತಿರದ ಸೆಟ್ಟು ಶಾಂತಿಯಾಗದೆ ಇನ್ನೇಟಕ್ಕೆ ಇವನ ಮೇಲೆ ಸಾಕ್ಷಾತ್ ಶಶಿ ದೇವಿ ರಮಣನ ಕಾರ್ತೇಂದ್ರನನ್ನು ದೇವೇಂದ್ರ ಮಹಾರಾಜನ ಎದುರಿಗೆ ಈ ಹದಮನನ್ನು ನಾನು ಹೇಳ್ಬಿಡು. ಆಹೇ ಭಾನುಮತಿ ಹಾಲೆ ಇವನ ಭಯ ಸುಡಲಿ, ಇವನ ಮಗಕ್ಕೆ ಬೆಂಕಿ ನಮ್ಮ ಉದ್ಯಾನವನದಲ್ಲಿ ಇರುವ ಶಿವಲಿಂಗ ದೇವಾಲಯಗಳನ್ನು ಹಾಳು ಮಾಡುವುದಕ್ಕೆ ಇವನಪ್ಪನೇನು ಅಂದಕನೇನಾದರೂ ಕಾಪಿಸುತ್ತದೆ. ಅಮ್ಮ ಭಾನುಮತಿ ನಿನ್ನ ಗಂಡ ನಿಂತ ನೆಲವ ಸೇಳದರೆ ಎನಗತ್ತಿರದ ಸಿಟ್ಟು ಶಾಂತಿಯಾಗದೆ ಇನ್ನೇತಕ್ಕೆ ಇವನ ಮೇಲೆ ಆಸೆ. ಪರಮೇಶ್ವರ ಸಾಕ್ಷಿಯಾಗಿ ಇವನ ಸುಮ್ಮನೆ ಬಿಡುವಲಾರ ಕಂಡಿಯ ಭಾನುಮತಿ ಬಿಡು ನಿನ್ನ ಗಂಡನ ಮೇಲೆ ಇರೋ ಭ್ರಾಂತಿ. ಭಾವ ಧರ್ಮಜ, ಅಮ್ಮ ಭಾನುಮತಿ, ಎಲ್ಲ ಕಷ್ಟವನ್ನು ನೀನೇ ಪರಿಹರಿಸಬೇಕು. ಅದು ಏನಾಗಿರುವುದು ಭಾನುಮತಿ? ಗಂಧರ್ವ ನಾಯಕರು ಪತಿಯನ್ನು ಬಂಧಿಸಿರುವನು. ಪತಿಯ ಸೆರೆಯಿಂದ ಬಿಡಿಸುವ ಭಾವ ದಿವ್ಯ ಪ್ರಭಾವ. ಆವಾಗ ಹೇಳುವುದಕ್ಕೆ ಸೃಷ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ, ದುಷ್ಟ ಕನಸು ನಮ್ಮ ಸಿರಿಯು ನಷ್ಟ ಕೈದಿರಲ್ಲ.
ಸೃಷ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ. ಭಾನುಮತಿ ಚೆನ್ನಾಗಿ ಕೇಳಿ. ಸೃಷ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ. ಜಗತಿ ನಮ್ಮ ದಿರಿಯು ಕಷ್ಟ ಕೈದಿರಲ್ಲ. ಸೃಷ್ಟಿಯೊಳಗೆ ನೀವು ಶ್ರೇಷ್ಠರಿಲ್ಲ. ಊರರಾದ ದೀಟ ಕೃಪಾ ಹಿರಿಯರೆಲ್ಲರೂ ಕಣ್ಣ ದ್ರೋಣ ಎಲ್ಲೆಯು ಎಲ್ಲಿಗೋದರು. ದೀಟ ಕೃಪಾ ಶೂರರಾದ ದೀಟ ಕೃಪಾ ಹಿರಿಯರೆಲ್ಲರೂ ಕಣ್ಣ ದ್ರೋಣ ಎಲ್ಲೆಯುವರು ಎಲ್ಲಿಗೋದರು. ಮರದ ನೆರಳಿನಲ್ಲಿ ನಾವು ಬಾಳುತ್ತಿರುವೆವು. ಮರದ ನೆರಳಿನಲ್ಲಿ ನಾವು ಬಾಳುತ್ತಿರುವೆವು. ಸುರರ ಗೂಢ ದುರದು ನಮಗೆ ಹೇಗೆ ಸಾಧ್ಯವು. ಸುರರ ಗೂಢ ದುರದು ನಮಗೆ ಹೇಗೆ ಸಾಧ್ಯವು. ಸೃಷ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ. ಕೆಟ್ಟತನವು ನಮ್ಮ ತೆರಿಗೆ ನಷ್ಟ ಕರೆದಿರಲ್ಲ. ಸೃಷ್ಟಿಯೊಳಗೆ ಹುಟ್ಟಿ ನೀವು ಸೃಷ್ಟಿಯೊಳಗೆ ಹುಟ್ಟಿ ನೀವು ಸೃಷ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ. ಅಮ್ಮ ಭಾನುಮತಿ, ಗಂಧರ್ವರು ನಿನ್ನ ಪತಿಯನ್ನು ಬಂಧಿಸಿಕೊಂಡು ಹೊಯ್ವೆರೆಂದು ಹೇಳುತ್ತಿರುವಿಯಲ್ಲ. ದ್ರೋಣ, ಭೀಷ್ಮ, ಕೃಪ, ಶಲ್ಯ, ಕರ್ಣ ಇತ್ಯಾದಿ ವೀರಾದಿ ವೀರರಿದ್ದು ಮಾಡಿದ ಕಾರ್ಯವಾದರೂ ಏನು? ಅವರೆಲ್ಲರೂ ಎಪ್ಪಲಾಯಕ್ಕೆ ಮೈ ಕೊಟ್ಟರು ಭಾವ. ಅದು ಏತಕ್ಕೆ ಎಪ್ಪಲಾಲಕ್ಕೆ ಮೈಗೊಟ್ಟರು ಭಾನುಮತಿ? ಅರಣ್ಯವಂ ಸಂಚರಿಸಿ ಒಟ್ಟಿಗೆ ಸರಿಯಾಗಿ ಅನ್ನವಂ ಕಾಣದೆ ಅಡವಿಯೊಳಗೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವಂ ಕಳೆಯುವ ನಾವು ಆ ಸುರರ ಕೂಡ ನಾವು ಧುರವನ್ನು ಮಾಡುವುದು ಸಾಧ್ಯವೇ ಭಾನುಮತಿ? ನಿನ್ನಗೆ ತಿಳಿಯದೇ ನಮ್ಮ ಈ ಪಾಂಡವರ ಸಂಗತಿ. ಭಾನುಮತಿ ಅದೇನು ಚೆನ್ನಾಗಿ ಹೇಳು. ಜಗಜ್ಜಟ್ಟಿಯಾದ ಭೀಮಸೇನ, ಭಾನುಮತಿ ನಿನ್ನ ಕೋಪವನ್ನು ಬಿಡು, ಎನ್ನ ಮಾತನ್ನು ಕೇಳು. ಗಂಧರ್ವ ನಾಯಕನ ಪತಿಯನ್ನು ಬಂಧಿಸಿರುವನು ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಹೇಗಾದ್ರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿ ಎಂದು ಬೇಡಿಕೊಳ್ಳುವ ಕಂಡಿ ಆ ಭೀಮಸೇನನೇ. ಭಾನುಮತಿ, ನಿಮ್ಮ ನಡೆದದು ಎಂಥ ತೊಂದರೆ. ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲ ಹಿಡಿಯಬಲ್ಲರೆ, ಕೈಯಲ್ಲೇ ಸಿಕ್ಕವರನ್ನ ದುಃಖಪಡಿಸಬಲ್ಲರೆ. ಅದು ಹೇಗೆಂದರೆ
ಕಾಲುಗಳಮ್ಮ ಕಟ್ಟಿಸಿ ಕಾರು ಮಡಿಗಿನ ಕೆಡಿ ಅರಗಿನ ಮನೆಯನ್ನು ಬೆಂಕಿಯ ಹೇ ಭಾನುಮತಿ ಕಪಟ ದೋತ್ಯವನ್ನಾಡಿ ತುಂಬಿದ ಸಭೆಗಳ ನಮ್ಮ ಸತಿ ಮನೆಯರಾದ ದ್ರೌಪದಿ ವಜಪಡಿಸಿದರು. ನಾವು ಎಲ್ಲಿದ್ದರೂ ನಿಮ್ಮ ಸೊಲ್ಲು ಮಾತ್ರ ಹಡಗವಲ್ಲದು. ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು. ಭಾನುಮತಿ ಅದು ಎತ್ತಕ್ಕಂದರೆ ಇದಕ್ಕೊಂದು ನೀತಿ ಇರಬಹುದು, ಚೆನ್ನಾಗಿ ಕೇಳು. ಉಪಕಾರೋಪಿ ನಿಚ್ಛಾನಂ ಅಪಕಾರೋಪಿ ಜಯತೆ ಭಯಪಾನಂ ಭುಜಂಗೀನಂ ಕೇವಲಂ ವಿಷವರ್ಧನ. ಇದರ ತಾತ್ಪರ್ಯವು ಏನೆಂದರೆ ಆ ವಿಗ್ರಹಾಲರವದ ಸಾಕಿದರ ಮತ್ತಷ್ಟ ವಿಷವರುದ್ದಾಗಿ ತಮ್ಮ ಗಾದಿಯ ಮಾತಿನಂತ ನೀಚರಾದವರಿಗೆ ಉಪಕಾರ ಮಾಡಿದರೆ ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದ ಭಾನುಮತಿ ಈ ಕೋಯನ್ನ ಪಾದದಿಂದ ಮಸ್ತಕದವರೆಗೂ ಜಗಲ್ಲೊಂದು ಅಗ್ನಿಯಂತೆ ಉರಿತದೆ. ಕಾಲಕ್ಕೆ ಯತ್ನವಿಲ್ಲ, ಅಣ್ಣನ ಆಜ್ಞೆ ಎಂಬ ಹುರುಳು ಕಣ್ಣಿನ ಸಿಲುಕಿ ನಾವು ಸುಮ್ಮನೆ ಇರಬೇಕಾಗಿದೆ. ಅಯ್ಯೇ ಭಾನುಮತಿ ಇಲ್ಲವಾಯ್ ತನ್ನದ ಕುರುಕುಲ ಎಂಬ ಸರದಿಯಂ ಎನ್ನ ಕರಪಲ್ಲವದ ದಿಕ್ಕುಡಿತು ಎನ್ನು ಮಾಡಿ ಸರ್ವನ ಸುರಿದುದು ಶ್ವಾಸನೆಂಬ ವಿಶ್ವಾಸಘಾತಕನ್ನು ಹಿಡಿದು ಬಡಿದು ಕಡಿಕೊಂಡು ಅಯ್ಯೇ ಭಾನುಮತಿ ಅಖಂಡ ಪಿಚಾಚಿಗಳಿಗೆ ಇಂಡಿಗೆ ತಿಂಡಿ ಗೊತ್ತಾಲಿದ್ದೆ. ಆದರೆ ನೀನು ಬಂದು ನನ್ನನ್ನು ಬೇಡಿಕೊಳ್ಳಲಿಕ್ಕೆ ನಿಮ್ಮ ಧೈರ್ಯವು ಎಷ್ಟೆಂದು ಹೇಳಿದೆ. ನಾಚಿಕೆದಿಲ್ಲವಲೇ, ಆಚೆಗೆ ನಡೆ ಅತಿ ಮುಖರ. ವಿಜಯ ಭಾನುಮತಿ ಹೇಳುವನು ಕೇಳು. ಏನಂದು ಹೇಳಿವಿ ಹೇಳು. ಮೈದುನ ಭಾನುಮತಿ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಮಾಧವನ ಮೈದು ಬೇಡಿಕೊಂಡೆ, ಭೀಮಸೇನನ್ನು ಕೇಳಿಕೊಂಡೆ. ಅವರಿರುವರು ಎನ್ನ ಮೇಲೆ ಅಂತಃಕರಣೆಯೂ ತೋರಲಿಲ್ಲ. ನೀನಾದು ಎನ್ನ ಮೇಲೆ ಅಂತಃಕರಣೆಯನ್ನು ತೋರು. ಗಂಧರ್ವ ನಾಯಕರ ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೆರೆಯನ್ನು ಬಿಡಿಸು ಪಾರ್ಥ, ದೋದುವ ನೀನೇ ಅತಿ ಸಮರ್ಥ. ಐಹೇ ಭಾನುಮತಿ, ರೇಷದ ಸೀರೆಯನ್ನ ತಟ್ಟಕೊಂಡು ಮೂರಮಳ ಹೂವನ್ನ ಮುಡಿದುಕೊಂಡು ನಿನ್ನ ಹೊರಮಂದಿರದಲ್ಲಿ ಸುಖವಾಗಿ ಇರುವಾಗ ಪಾಂಡವರ ಹೆಂಡತಿನ ಈ ರೀತಿ ಬಣ್ಣ ಬಳಸಬಾರದು. ನಿನ್ನ ಗಂಡನಿಗೆ ಯಾತಕ್ಕೆ ನೀತಿಯನ್ನು ಹೇಳಿ ತಪ್ಪಗತ್ತಬಾರದು. ಏ ಭಾನುಮತಿ, ಚಂದ್ರವರಣನ ಮಗಳೇ, ಮಾರಿಗಾಳ ಎನ್ನವಳಿನ ಮಾರಗೆ. ಐಹೇ ಕರಿಪುರದ ಅರಿಸಿಯಾದ ಭಾನುಮತಿ,
ಐಹೇ ಗನ್ನ ಘಾತಕನ ಕುಲ್ಲ ಕವರವನ ಸತಿಯಾದ ಭಾನುಮತಿ, ಈ ಸೃಷ್ಟಿಯೊಳ ಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಹುಟ್ಟಿ ಎಮ್ಮನ್ನು ಈ ರೀತಿ ಕಷ್ಟಪಡಿಸಬೇಕೆಂಬುದು ನಿಮ್ಮಲ್ಲಿ ಬಹುಹೀನವೇ. ಏ ಭಾನುಮತಿ, ಅದು ಹೇಗೆಂದರೆ ನಿಮ್ಮನ್ನು ಬೆಲ್ಲದ ಕಟ್ಟವನ್ನ ಕಟ್ಟಿ ಬೇವಿನ ಬೀಜವನ್ನ ಬಿತ್ತಿದರೆ ಅದರ ವಿಷವನ್ನ ಹೋಗಬಲ್ಲದೆ, ಕೋತಿಯ ಕೊರಲಾಗ ಮುತ್ತಿನ ಹಾರವನ್ನ ಹಾಕಿದರೆ ಅದು ಸೂಕ್ಷ್ಮವಾಗಿ ಮಾಡಿಕೊಳ್ಳಬಹುದು. ಏ ಭಾನುಮತಿ, ನಿಮ್ಮಲ್ಲಿ ಮನ ಮಾಡಿ ಹುಡುಕಿದರು ಒಳ್ಳೆಯ ಗುಣವು ಎಲ್ಲೆಂದಿಗೆ ಸಿಗುವುದಿಲ್ಲ. ಏ ಭಾನುಮತಿ, ಕೈ ಮುರಿದರೆ ಕೈ ಕಟ್ಟಬಹುದು, ಕಾಲು ಮುರಿದರೆ ಕಾಲು ಕಟ್ಟಬಹುದು, ಮನಸ್ಸು ಮುರಿದರೆ ದಾರಿ ಕಟ್ಟಬಹುದು. ಹೇಳು ಏ ಭಾನುಮತಿ, ಲಕ್ಷಣ ಕುಮಾರನ ತಾಯಿ ಇನ್ನೊಮ್ಮೆ ಪ್ರತಿ ಎತ್ತ ಬೇಡ, ಮುಚ್ಚಲಿಲ್ಲ ತಾಯಿ. ಪಾರ್ಥ, ಭಾನುಮತಿ, ಸುಮ್ಮನೆ ಒಂದೇ ಹಠವನ್ನು ಹಿಡಿಯಬೇಡ. ಪತಿಯ ಸೆರೆಯನ್ನು ಬಿಡಿಸು, ನನಗೆ ಮುತ್ತೈದತನವನ್ನು ಕರುಣಿಸಿ ಎಂದು ಬೇಡಿಕೊಳ್ಳುವೆನು. ಖಂಡಿಯ ಪಾರ್ಥ, ದುರದೊಳು ನೀನೆ ಅತಿ ಸಮರ್ಥ. ಕರಿಪುರದ ಅರಿಸಿಯಾದ ಭಾನುಮತಿ, ಎಷ್ಟೊಂದು ಹೇಳಲಿ ನಿನ್ನ ಗಂಡನ ದುಃಖದ ರೀತಿ. ಎಂದಕ್ಕೆ ದ್ರೌಪದಿಯನ್ನ ನಡಸಭೆಯಲ್ಲಿ ನಿಲ್ಲಿಸಿ ಸೀರೆಯನ್ನ ಸೆಳೆಯುವಾಗ ಇನ್ನು ರಾಯರ ಕಂಡ ತಕ್ಷಣ ಕೈ ಸಪ್ಪಯ್ಯ ನಿಂತಿಗಕ್ಕರೆ ಬಕ್ಕಾಗ ಕೋಪ ಹಾಕಿರಿ ಮುರಿಯುತ್ತಿರಲು. ಆಗ ಕವರವರ ತಂಡವನ್ನು ತಟ್ಟರೆ ಪುಟ್ಟಿ ಒಟ್ಟು ಮಾಡಿ ಆ ಸಾಡನಾಡಿಗೆ ತೂರಿ ಬಿಡುತ್ತಿದ್ದೇವೆ. ಆದರೂ ಸದಮಲ ಹೃದಯನಾದ ನಮ್ಮಣ್ಣನ ಹಾಕಿನಿಯನ್ನ ಮೀರಬಾರದೆಂದು ನಾನು ಇದುವರೆಗೆ ಸುಮ್ಮನೆ ಇದ್ದೇನು. ಹೇ ಭಾನುಮತಿ, ನಮ್ಮ ಅಣ್ಣನ ಹಾಕಿನಿಯನ್ನ ಹಾಕುವ ತನಕ ಈ ಕಾರ್ಯ ಆಗಲಾರದ ಬುದ್ಧಿಗೇಡಿ ಏನು ನಾಚಿಕಿಲ್ಲದ ಬಂದಿ ಆಚಿಕೆ ನಡಿಯೋ ಬದಿಯಾಡಿ. ಬಕೆಟ್ ಏನಪ್ಪ ಅಮ್ಮ ಕರುಣೆಯ ಮಣಿಯಾದ ಭಾನುಮತಿ, ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿಕೊಂಡು ಒಯ್ವರೆಂದು ಹೇಳುತ್ತಿರುವಿಯಲ್ಲ, ಈ ನಿನ್ನ ಕಷ್ಟವನ್ನು ಕೇಳಿ ನಿರ್ಧರಿಸಲಾರೆನು. ಆಪತ್ತಿಗೆ ಸಿಲುಕಿದ ಪರರಪ್ಪ ಮುಖವಂ ನೋಡಬಾರದೆಂಬ ಶ್ರುತಿ ವಾಕ್ಯ ಉಂಟು. ಅಮ್ಮ ಭಾನುಮತಿ, ನಿನ್ನ ಗಂಡನ ಬಿಡಿಸಿ ತಂದು ನಿನ್ನ ವಶಕ್ಕೆ ನಿಲ್ಲಿಸುವೆನು. ಚಿಂತೆ ಮಾಡಬೇಡ ಭಾನುಮತಿ, ಇದೇ ಎನ್ನಯ ವಚನದ ರೀತಿ. ಹತ್ಯ ಇದೇನು ಹತ್ಯದ್ಭುತಿಯ ಧ್ವನಿಯ ಜಾಗೃತಿಯ ಗಳಿಯ ವರ್ಗಳಿಗೆ ರಭಸಕ್ಕೆ ದಿಗ್ಗ ಜಂಗಳ ಕೊಗ್ಗೆ ಮೊಗ್ಗೆ ಆಗುವಂತೆ ನಿರ್ಧರಿಸುತ್ತ ಬರ್ತರು. ಇವನನ್ನ ಎತ್ತ ತಾಯಿ ಅಷ್ಟ ಭಾಗ್ಯವಂತ ಆಗಿರಬಹುದು. ಹಿಂದಕ್ಕೆ ದಚ್ಚು ದ್ರಂಶ ಮಾಡಿದ ವೀರಭದ್ರನೇನು ಕಾದವ ಗೌರವ ದೈತ್ರಕನಾದ ತಾರಕ ಚೋರನು ಸಂಹರಿಸಿದ ತ್ರಿಪುರಾರಿಯ ತ್ರಿವಿಕ್ರಮನ ಕಾಲನು ತಿಳಿಯದು. ಅಲ್ಲ ಸಾರಥಿ, ಪಡವೆಯನ್ನು ನಡಗಿಸಿದ ಸಿಡಿಲಿನ ಹೆಗ್ಗಳಿಯಂತೆ ಹೊರಬಡಿಸುವನಲ್ಲ
ಪಾಂಡನಂದನ ಪೈಕಿ ಮೀಸನಾಗಿದ್ದರೆ ಕೆಬಿ ಗಣ್ಣಿನ ನೇತ್ರಾಗ್ನಿ ಅಂತ ತಳನ ಒಳೆಯುವ ಗಜಸ್ತನು ಇರಬೇಕಾಗಿತ್ತು. ಛೀ, ಇವನ ಭೀಮೇಶನೇ ಅಲ್ಲ ಹೋಗಿರ್ದೇವ ಏಕನಿಷ್ಠಿಯಿಂದ ಉಗ್ರ ತಾಪವಂ ಗೈದು ಸಾಕ್ಷಾತ್ ಶಶಿಧರನನ್ನ ಮೆಚ್ಚಿಸಿ ಪಾಶುಪಶಸ್ತ್ರಂ ಪಡೆದ ಅಮರೇಂದ್ರನ ಪ್ರೀತಿಯಾಗಿ ಪಾತ್ರನಾಗಿ ದಶನಾಮಾಂಗ್ಯಗಳಿಂದ ಅವಗಳಿಸಿಕೊಳ್ಳವನಲ್ಲ, ಅರ್ಜುನನಿಗಾಗಿ ಕಾಣುವವನಲ್ಲ. ಆ ರಾಜರೇನ ಅಂಜದೆ ಅಲಕದೆ ರಥವನ್ನು ಬಿಡು ಸಾರದೆ ಅಭಿರಕ್ಷತೆ. ಎಲೈ ಚೋರನಾದ ಗಂಧರ್ವರೇ, ಹಲಯ್ಯ ಹದಮನೇ, ನಿನ್ನಂತ ಕಲಿಗುಳ್ಳೇ ಇಲ್ಲವಂತ ಈ ಕುರುವಲ್ಲವ ನನ್ನ ಗಾಜಪಡಿಸಿ ಭಾಷೆಯಿಂದ ಬಿಗಿದ ಸುರಲೋಕದ ಪಥವನ್ನ ಬಿಡಿದು ಕಲ್ಲಲ್ಲಿದ್ದೀಯ. ನಿಲ್ಲು, ನಿನ್ನನ್ನು ಬಿಡುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನೀನು ಬಲ್ಲಿದನಾದರೂ ಎನ್ನೇಳ ಯುದ್ಧವನ್ನ ಮಾಡು. ನಿನ್ನ ಕೈಲಾಗದಿದ್ದರೆ ಈ ಶ್ರೀಮತಿಯ ಪ್ರತಿನಿಧಿಯಿಂದ ಕೆಳಗೆ ಹೋಗು. ಬಳಿ ಬಳಿ ರೇಲಯ್ಯ ಅರ್ಜುನ, ಈ ಸಮಯದಲ್ಲಿ ನಿನ್ನದೇ ಕೊನೆಗಚ್ಚನ. ಬೇಕಾದ ಸಜ್ಜ ಕತ್ಲು ಮಾಡುವನು ನೀನು ಮಾಡುವುದರೇ ಬಂದ. ಈ ಕುಳ್ಳ ಕೌರವನ್ನ ಮಾಡಿದ ಕೇಟತನವನ್ನ ಕಂಡಲ್ಲವೇನು? ಪಲತ್ತರಗಳನ್ನು ಮುರಿದರೆ ಸ್ವಲ್ಪ ತಡಿ, ಗೊತ್ತಾಗವನು. ಸೋರ ನಮ್ಮ ನಾಡಿದೆಯಲ್ಲ ನಿನ್ನ ನಾಡಿಯಂತರನ ಸೇಳೆ ಗಗನ ಮಂಡಲಕ್ಕೆ ಹಾರಿಸಿ ಬಿಡನು ನೋಡ ಕಂಡಿಯ ಪಾತ್ರ. ಕಂಡಂತ ಮಾತನಾಡಿದರೆ ನಿನ್ನ ಗುಂಡಿಯಂ ಕರೆದ ಗಡಿ ಕಂಡು ನಿನ್ನ ಗುಂಡನಂ ಕರೆದು ಈ ಆದವನನ್ನು ಬಿಡುವಲಿಕ್ಕೆ ಬಂದಿರೋದು ಅನರ್ಥ. ಗಂಧರ್ವನೇ, ಹೇಳಿ ಬಂದನೇ, ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು? ಚಂದದಿಂದ ಕೇಳು. ಸದಮಲ ಹೃದಯನಾದ ನಮ್ಮಣ್ಣನ ಅಗ್ನಿಯಾಗಿರಬಹುದು. ನೀನಿನಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ. ಗಂಧರ್ವದಿಂದ ಮಾತನಾಡಿದರೆ ನಿನ್ನ ಹಲ್ಲಗಳನ್ನು ಕಿತ್ತು ಆಕಾಶ ಮಂಡಲಕ್ಕೆ ತೂರಿಬಿಡಿದೆ. ತನ್ನ ಮಾತ್ರವಾಗಿ ಯುದ್ಧಕ್ಕೆ ನಿಲ್ಲ ಭ್ರಷ್ಟ, ನಿಲ್ಲಗೆ ಬಂದಿರಬಹುದು ಕಷ್ಟ. ಎಲಯ್ಯ ಅರ್ಜುನನೇ, ಎಲೈ ಗಂಧರ್ವನೇ, ಈ ಕುಳ್ಳ ಕೌರವನ ನಿಮಗೆ ಬೇಕಿಯಲ್ಲವೇ? ಇಂಥ ಪಾಪಾತ್ಮ ನಮ್ಮ ಏಕೆ ಬಿಡಿಸಲು ಬಂದೆ? ಅಯ್ಯೋ, ಈ ಭ್ರಷ್ಟ ನಮ್ಮನ್ನ ಎಡದೆ ಅಯ್ಯೋ ಯಮನ ಸಾಧಿ ನಮ್ಮ ಮಾಡಿದೆ. ಸಂತೋಷದಿಂದ ಧರ್ಮರಾಜನಿಗೆ ತಿಳಿಸಿ, ಸಂತೋಷದಿಂದ ಧರ್ಮರಾಜನಿಗೆ ತಿಳಿಸಿ ಪಟ್ಟವನ್ನು ಕಟ್ಟಿ ಕರ್ಪೂರದ ಅರಿಗೆ ಸಾಮ್ರಾಜ್ಯವನ್ನು ಪರಿಪಾಲಿಸಿದಕ್ಕೆ ದೇವರೇ ಇಂಥ ಕಾರ್ಯ ಕೈಗೊಂಡಿರುವರು. ಇದನ್ನು ಬಿಟ್ಟು